ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತು ನನ್ನ ಪುಸ್ತಕ ಪರಿಚಯ ಅಥವಾ ಪುಸ್ತಕದ ರಿವ್ಯೂ ವಿಡಿಯೋದು 3ನೇ ಬುಕ್ ಬಗ್ಗೆ ಮಾತಾಡಬೇಕು ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಕ್ಚುಯಲ್ ಇದು ಬರೀ ಒಂದು ಬುಕ್ ಅಲ್ಲ, ಒಂದು ಸೀರೀಸ್ ಬಗ್ಗೆ ಅಂದ್ರೆ ಒಂದೇ ಕಥೆಯ 3 ಬುಕ್‌ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ. ಬೇರೆ ಯಾವುದೂ ಅಲ್ಲ, ಕೆವಿನ್ ಮಿಸಾಲ್ ಅವರು ಬರೆದಿರುವಂಥ ನರಸಿಂಹ ಟ್ರಯಾಲಜಿ ಬಗ್ಗೆ ನಾನಿವತ್ತು ಮಾತಾಡಬೇಕು ಅಂತಿದ್ದೀನಿ. ನಾ ಆಗಲೇ ಹೇಳ್ದಂಗೆ ಇದರ ಆಥರ್ ಬಂದು ಕೆವಿನ್ ಮಿಸಾಲ್ ಅಂತ ಅವ್ರ ಹೆಸರು. ಅವರು ತುಂಬಾ ಚಿಕ್ಕ ವಯಸ್ಸಿಂದಾನೇ ಮೈಥಾಲಜಿಕಲ್ ಗ್ರಂಥಗಳನ್ನ ಓದಿ ಅದ್ರ ಬಗ್ಗೆ ಕತೆ ಬರೀಬೇಕು ಅಂತ ಇಂಟ್ರೆಸ್ಟ್ ತಗೊಂಡು ಕಾಲೇಜಲ್ಲಿ ಇರೋವಾಗ್ಲೇನೆ ಕತೆ ಅಥವಾ ಈ ಬುಕ್ಗಳನ್ನ ಬರೆಯೋದಕ್ಕೆ ಶುರು ಮಾಡಿದಂಥವ್ರು. ಅದರಲ್ಲಿ ನರಸಿಂಹ ಟ್ರಯಾಲಜಿ ಅಂದ್ರೆ ನರಸಿಂಹದ್ದು ಕಥೆಯ 3 ಬುಕ್ ಒಂದೇ ಸ್ಟೋರಿದು ಬರ್ದಿದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಯಾವುದೇ ಒಂದು ವಿಷಯದ ಬಗ್ಗೆ ಬರಿಬೇಕು, ಒಂದು ಪುಸ್ತಕನ ಬರಿಬೇಕು ಅಂತ ಇದ್ದಾಗ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ಬೇಕಾಗತ್ತೆ, ತುಂಬಾ ಓದ್ಕೋಬೇಕಾಗತ್ತೆ, ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದೇ ರೀತಿನೇ ಒಂದು ಕತೆ ಬರಿಬೇಕು ಅಥವಾ ಒಂದು ಪುಸ್ತಕನ ಬರಿಬೇಕು ಅಂದ್ರೆ ಕೆವಿನ್ ಮಿಸಾಲ್ ಅವರು ಕೂಡ ಬೇರೆ ಬೇರೆ ಗ್ರಂಥಗಳನ್ನ ಓದಿ ಇದ್ರ ರಿಲೇಟೆಡ್ ನರಸಿಂಹ ರಿಲೇಟೆಡ್ ಏನೇನು ಸ್ಟೋರಿ ಸಿಗುತ್ತೋ ಅದನ್ನೆಲ್ಲ ನೋಡಿ ಅವರು ಒಂದು ಕತೆ ರೂಪದಲ್ಲಿ ಅದನ್ನ 3 ಬುಕ್ನ ಬರ್ತಿದ್ದಾರೆ. ಇದು ಮೈಥಾಲಜಿಕಲ್ ಫಿಕ್ಷನ್ ಅನ್ನೋ ಕ್ಯಾಟಗರಿಗೆ ಸೇರುತ್ತೆ. ಅಂದ್ರೆ ನಮ್ಮ ಪೌರಾಣಿಕ ಕಥೆಗಳು ಏನಂತ ಕರಿತೀವಲ್ಲ ನಾವು, ಆ ಕಥೆಗಳ ಕ್ಯಾಟಗರಿಗೆ ಸೇರುತ್ತೆ. ಎಲ್ಲರಿಗೂ ಗೊತ್ತು, ಎಸ್ಪೆಷಲಿ ಹಿಂದೂಗಳಿಗೆ ನರಸಿಂಹ ಅವತಾರ, ವಿಷ್ಣುವಿನ ಅವತಾರ ನರಸಿಂಹ ದೇವರು. ಅವ್ರ ಬಗ್ಗೆ ತುಂಬಾನೇ ತುಂಬಾ ಕೆಲವರು ಹೆದರ್ತಾರೆ, ಕೆಲವರು ತುಂಬಾ ಭಯ ಭಕ್ತಿಯಿಂದ ಪೂಜಿಸ್ತಾರೆ. ಆ ನರಸಿಂಹ ದೇವರದ್ದು ಕತೆ ಇದು. ಹಿರಣ್ಯಕಶ್ಯಪ, ಪ್ರಹ್ಲಾದ ಮತ್ತೆ ನರಸಿಂಹ ದೇವರದ್ದು ಕತೆ ಈ ಪುಸ್ತಕದ ಸಿರೀಸ್ ರೂಪದಲ್ಲಿ ಬಂದಿರುವಂಥದ್ದು. ಇನ್ನ ಕತೆ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ರೆ, ನಾವು ಫಿಲ್ಮ್ಗಳಲ್ಲಿ ನೋಡಿರ್ತೀವಿ, ಭಕ್ತ ಪ್ರಹ್ಲಾದ ಫಿಲ್ಮಲ್ಲಿ ಅಥವಾ ಬೇರೆ ಬೇರೆ ಕಥೆಗಳಲ್ಲಿ ನೋಡಿರ್ತೀವಿ. ಪ್ರಹ್ಲಾದ ಅವರ ಭಕ್ತಿಗೋಸ್ಕರ ಹಿರಣ್ಯಕಶಿಪು ಅನ್ನೋ ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ವಿಷ್ಣು ಅವರು ನರಸಿಂಹ ಅವತಾರವನ್ನ ತಾಳಿ ಹಿರಣ್ಯಕಶ್ಯಪನನ್ನ ಸಂಹಾರ ಮಾಡಿದ್ರು ಅಂತ ಹೇಳಿ ಅದು ಒಂದು ಕತೆ. ಆದ್ರೆ ಆ ಕಥೆಯನ್ನ ಪುಸ್ತಕ ರೂಪದಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸುವಾಗ ಆ ಕಾಲಘಟ್ಟದಲ್ಲಿ ಏನೇನ್ ನಡೆದಿರುತ್ತೋ ಆ ಘಟನೆಗಳನ್ನ ಅದ್ರ ಬಗ್ಗೆ ಓದಿ ಅದಕ್ಕೆ ಸ್ವಲ್ಪ ಕತೆ ರೂಪದಲ್ಲಿ ಏನ್ ಸೇರಿಸಬೇಕು ಅದನ್ನ ಸೇರಿಸಿ ಬರ್ದಿರುವಂತಹ ಬುಕ್ ಇದು. ನಾನು ಓದಿದಾಗ ನಂಗೆ ಮೈಥಾಲಜಿಕಲ್ ಸ್ಟೋರೀಸ್ ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಅವತಾರಗಳ ಬಗ್ಗೆ ಓದ್ಬೇಕು ಅಂದ್ರೆ ಇನ್ನೂ ಖುಷಿ ಆಗತ್ತೆ. ಇದನ್ನ ಓದ್ತಾ ಹೋದಾಗ ಏನ್ ಅನ್ಸಿದ್ದಂತಂದ್ರೆ, ನರಸಿಂಹ ಅಂತಂದ್ರೆ ನಾವು ದೇವರ ರೂಪದಲ್ಲಿ ನಾವು ನೋಡ್ತೀವಿ. ಫಿಲ್ಮ್ ಅಲ್ಲೆಲ್ಲ ನೋಡಿದಾಗ ಬರೀ ಒಂದು ಲೈನ್ ಅಷ್ಟೇ, ಒಂದು ಕತೆ ಏನಂತ ಅಂದ್ರೆ ಪ್ರಹ್ಲಾದನನ್ನ ಕಾಪಾಡೋದಕ್ಕೋಸ್ಕರ ನರಸಿಂಹ ಅವತಾರ ತಾಳಿ ಹಿರಣ್ಯಕಶ್ಯಪನನ್ನ ಸಂಹಾರ ಮಾಡಿದ್ರು ಅಂತ ಹೇಳಿ. ಆದ್ರೆ ಅದ್ರ ಜೊತೆಗೆ ಆ ಟೈಮಲ್ಲಿ ಏನೇನ್ ನಡೀತು, ಅವ್ರಿಗೆ ಯಾರ್ಯಾರು ಏನೇನೆಲ್ಲ ಹೆಲ್ಪ್ ಮಾಡಿದ್ರು, ಅಥವಾ ಆ ಟೈಮಲ್ಲಿ ಸುತ್ತಮುತ್ತ ಏನ್ ನಡೀತಾ ಇತ್ತು, ಬೇರೆ ಬೇರೆ ಅವತಾರಗಳಂದ್ರೆ ಶಿವನ ಅವತಾರ, ಆತರ ಅವತಾರಗಳು ವಿಷ್ಣು ದೇವರಿಗೆ ಹೇಗೆ ಹೆಲ್ಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಈ ಕಥೆಯಲ್ಲಿ ಬರ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಹಿಂದೂಸ್ ಮೈಥಾಲಜಿಕಲ್ ಸ್ಟೋರೀಸ್ ಯಾರು ಇಷ್ಟಪಡ್ತೀರಾ ಅವ್ರಿಗೆ ತುಂಬಾ ಇಷ್ಟ ಆಗುವಂತ ಕತೆ ಇದು. ಇದ್ರಲ್ಲಿರೋದು ಕೆಲವೊಂದು ಸೆಂಟೆನ್ಸ್ಗಳು ನಂಗೆ ತುಂಬಾ ಇಷ್ಟ ಆಗಿದೆ. ಅದರಲ್ಲಿ ನಾನು ನಿಮ್ಗೆ 2 ವಾಕ್ಯಗಳ ಬಗ್ಗೆ ನಿಮ್ಗೆ ಹಂಚ್ಕೊಳ್ಬೇಕು ಅಂತ, ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಅದರಲ್ಲಿ ಏನಪ್ಪಾ ಅಂತ ಅಂದ್ರೆ, ಒಂದ್ ಕಡೆ ನರಸಿಂಹ ಅವರು ಹೇಳ್ತಾರೆ, ಐ ಆಮ್ ನಾಟ್ ಓಲ್ಡ್, ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಅಂತ. ಅಂದ್ರೆ ನನ್ಗೆ ವಯಸ್ಸಾಗಿಲ್ಲ, ನನ್ಗೆ ಅನುಭವ ಆಗಿದೆ ಅಂತ. ಅಂದ್ರೆ ನಾವ್ ಏನ್ ಅನ್ಕೊಳ್ತೀವಿ, ಸ್ವಲ್ಪ ವಯಸ್ಸಾಗ್ತಾ ಅಥವಾ ಒಂದು 35-40 ಹಂಗೆ ಬರ್ತಾ ನಮ್ಗೆ ಏನನ್ಸುತ್ತೆ, ನಮ್ಗೆ ತುಂಬಾ ವಯಸ್ಸಾಗಿದೆ, ಏನ್ ಮುಗೀತು, ಮಧ್ಯ ವಯಸ್ಸಿಗೆ ಬಂದ್ಬಿಟ್ಟಿದೀವಿ, ಇನ್ನೇನಿರುತ್ತೆ ಅಂತ ಇಲ್ಲಿ ಸ್ವಲ್ಪ ಮೋಟಿವೇಶನ್ ಕುಗ್ಗುವಂಥದ್ದು, ಸ್ವಲ್ಪ ಎಲ್ಲಾದ್ರ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗುವಂಥದ್ದು, ಅಥವಾ ಜೀವನನೇ ಮುಗ್ದೇ ಹೋಯ್ತು ಅಂತ ಯೋಚನೆ ಮಾಡ್ಕೊಂಡಿರ್ತೀವಿ. ಆದ್ರೆ ಈ ವಾಕ್ಯದಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ, ಅವ್ರು ಹೇಳ್ತಾರೆ ನರಸಿಂಹ ಅವರು ವಯಸ್ಸಾಗಿದೆ ಅನ್ನೋದನ್ನ ಬೇರೆ ರೂಪದಲ್ಲಿ, ಅಂದ್ರೆ ಐ ಆಮ್ ನಾಟ್ ಓಲ್ಡ್, ಐ ಆಮ್ ಎಕ್ಸ್ಪೀರಿಯನ್ಸ್ಡ್. ಅಂದ್ರೆ ನನ್ಗೆ ವಯಸ್ಸಾಗಿದೆ ಅನ್ನೋದಕ್ಕಿಂತ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ, ವಯಸ್ಸಾಗ್ತಾ ಜೊತೆಗೆ ನನಗೆ ಅನುಭವಗಳು ಕೂಡ ಇದೆ. ಅನುಭವದ ಜ್ಞಾನದಿಂದ ನಾನು ನಿಮ್ಮೆಲ್ಲರಿಗಿಂತ ಉತ್ತಮ ಸ್ಥಾನದಲ್ಲಿ ಇದ್ದೀನಿ ಅನ್ನೋದ್ರ, ಅಥವಾ ನನಗೆ ಎಲ್ಲಾ ವಿಷಯಗಳ ಬಗ್ಗೆನೂ ಅನುಭವ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ, ಅದು ಒಂದೇ ಸೆಂಟೆನ್ಸ್ ಅಲ್ಲಿ ಒಂದು 4-5 ಪದಗಳಿದೆ ಅಷ್ಟೇ, ಎಷ್ಟು ಅರ್ಥ ಇದೆ ಅನ್ಸಿದ್ರೆ, ಈಗ ನಾನು ಮಾತಾಡ್ತಿರೋದು ಕೂಡ ಆ ವಾಕ್ಯಕ್ಕೆ ಸರಿಯಾದ ಅರ್ಥವನ್ನು ಕೊಡ್ತಿಲ್ವೇನೋ ಅಂತ ನನ್ಗೆ ಅನ್ಸುತ್ತೆ. ಇನ್ನ ಈ ಸೆಂಟೆನ್ಸ್ ನಿಮ್ಗೆ ಬಿಡ್ತೀನಿ, ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ. ಓಕೆ, ಇನ್ನೊಂದು ಸೆಂಟೆನ್ಸ್ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಅದು ಏನಂತ ಅಂದ್ರೆ, ನಾವು ಪಾಸ್ಟ್ ಬಗ್ಗೆ ಏನೋ ಒಂದು ತಪ್ಪು ಮಾಡಿರ್ತೀವೋ, ಅಥವಾ ನಮ್ಮಿಂದ ಏನಾದ್ರು ಒಂದು ಸಮಸ್ಯೆ ಆಗಿರುತ್ತೋ, ಅಥವಾ ನಮಗೇನೋ ಒಂದು ಸಮಸ್ಯೆ ಆಗಿರುತ್ತೋ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಳೆದ್ಬಿಡ್ತೀವಿ. ಆದ್ರೆ
ನಾವು ಏನು ಅನ್ನೋದನ್ನ ನಮ್ಮ ಪಾಸ್ಟ್ ಡಿಫೈನ್ ಮಾಡಲ್ಲ, ನಮ್ಮ ಪ್ರೆಸೆಂಟ್ ಅಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಡಿಫೈನ್ ಮಾಡುತ್ತೆ ನಮ್ಮನ್ನ ಅಂತ. ಈಗ ನಾವು ಹಿಂದೆ ತುಂಬಾ ಕೆಟ್ಟವರಾಗಿದ್ವಿ ಅಂದ ತಕ್ಷಣ ನಾವೀಗ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ವಿ ಅಂದ್ರೆ ಅಯ್ಯೋ ಅವ್ನು ತುಂಬಾ ಕೆಟ್ಟವನಪ್ಪ ಅಂತ ಅವ್ರನ್ನ ದೂರ ಇಡಲ್ಲ. ಆದ್ರೆ ಇವಾಗ ಒಳ್ಳೆನಾಗಿದ್ದಾನೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಅವ್ನಿಗೆ ಗೌರವ ಕೊಡ್ತಾರೆ. ಅದೇ ತರ ನಾವು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ ಇವಾಗ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೀವಿ, ಎಲ್ಲರಿಗೂ ಬೈತಾ ಇದೀವಿ, ಎಲ್ಲರ ಜೊತೆ ಜಗಳ ಮಾಡ್ತಾ ಇದೀವಿ ಅಂತಂದ್ರೆ ಅವ್ನು ತುಂಬಾ ಒಳ್ಳೆನಪ್ಪ, ಅವಾಗ ತುಂಬಾ ಒಳ್ಳೆ ಕೆಲಸ ಮಾಡಿದಾನೆ, ಇವಾಗ ಏನೋ ಕೆಟ್ಟದ್ ಮಾಡ್ತಿದ್ದಾನೆ ಅಂತ ಅವ್ನಿಗೆ ಏನಾದ್ರು ಗೌರವ ಕೊಡ್ತೀವ ನಾವು? ಇಲ್ಲ ಅಲ್ವಾ? ಇವಾಗ ಏನು ಪ್ರೆಸೆಂಟ್ ಏನು ನಾವು ನಮ್ಮ ಪರಿಸ್ಥಿತಿ ಅಥವಾ ನಮ್ಮ ಬಿಹೇವಿಯರ್ ಅಥವಾ ನಮ್ಮ ಈಗಿನ ಕಂಡೀಷನ್ ಏನಿರುತ್ತೋ ಅದ್ರ ಮೇಲೆ ಜನ ನಮ್ಮನ್ನ ಅಳಿತಾರೆ ಬಿಟ್ರೆ ನಮ್ಮ ಪಾಸ್ಟ್ ನಮ್ಮನ್ನ ಡಿಫೈನ್ ಮಾಡಲ್ಲ. ಅಥವಾ ನಮ್ಮ ಫ್ಯೂಚರ್ ಅಲ್ಲಿ ಹೆಂಗಿರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ, ಅದು ಡಿಫೈನ್ ಮಾಡಲ್ಲ. ನಮ್ಮ ಪ್ರೆಸೆಂಟ್ ನಾವು ಹೇಗಿರ್ತೀವಿ ಅನ್ನೋದು ನಮ್ಮನ್ನ ಡಿಫೈನ್ ಮಾಡುತ್ತೆ ಅಂತ. ಅದು ನನಗೆ ಈ ಪುಸ್ತಕದ ಸೀರೀಸ್ ಅಲ್ಲಿ ಅದು ಕೂಡ ಒಂದು ವಾಕ್ಯ ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು 2 ಸೆಂಟೆನ್ಸ್ ನಮ್ಮ ಜೀವನಕ್ಕೆ ಒಂದು ಪಾಠ ಅಂತಾನೆ ಅನ್ಕೊಳ್ಬಹುದು ನಾವು. ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇದಿಷ್ಟು ಪುಸ್ತಕದ ಬಗ್ಗೆ ಆದ್ರೆ, ಇದಿಷ್ಟು ಬುಕ್ ಬಗ್ಗೆ ಆದ್ರೆ, ಇದು 3 ಪಾರ್ಟ್ ಅಲ್ಲಿ ಇರುವಂತಹ ಬುಕ್ ಸಿರೀಸ್. ಒಂದು ನರಸಿಂಹ ಬಗ್ಗೆ ಹೇಳ್ತಾ ಹೋದ್ರೆ, ಒಂದು ಪ್ರಹ್ಲಾದನ್ ಬಗ್ಗೆ, ಅಥವಾ ಒಂದು ಹಿರಣ್ಯಕಶ್ಯಪ ಅವ್ರ ಬಗ್ಗೆ, ಹೀಗೆ ಹೇಳ್ತಾ ಹೋಗುತ್ತೆ ಕತೆ. ಎಲ್ಲರ ಪಾತ್ರಗಳು ಇರುತ್ತೆ, ಬಟ್ ಮೇಯ್ನ್ ಆಗಿ ಆ ಪಾತ್ರಗಳ ಬಗ್ಗೆ ಡಿಫೈನ್ ಮಾಡ್ತಾ ಹೋಗ್ತಾರೆ ಕತೆ ರೂಪದಲ್ಲಿ. ಈ ಬುಕ್ ಬಗ್ಗೆ ನಂಗೆ ಏನ್ ಅನ್ನಿಸ್ತು ಅಂತ ಅಂದ್ರೆ, ಮೈಥಾಲಜಿಕಲ್ ಸ್ಟೋರೀಸ್ ಇಷ್ಟಪಡೋರು ಎಲ್ಲರೂ ಖಂಡಿತ ಈ ಸ್ಟೋರೀಸ್ ನ ಇಷ್ಟಪಡ್ತಾರೆ, ಅಥವಾ ನಾವು ಕತೆ ರೂಪದಲ್ಲಿ ಓದ್ಕೊಂಡು ಹೋದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಒಬ್ಬ ಹಿಂದೂ ಆಗಿ ನರಸಿಂಹ ದೇವರನ್ನ ನಾವು ಪೂಜಿಸುವಂತವ್ರು, ಅವರನ್ನ ಭಯಭಕ್ತಿಯಿಂದ ನೆನೆಸುವಂತವ್ರು ಆಗಿ ಈ ಸಿರೀಸ್ ಅಲ್ಲಿ ಏನಾಗುತ್ತೆ ಕೊನೆಗೆ ಅಂತಂದ್ರೆ, ನರಸಿಂಹ ದೇವರು ಅವರ ಶಕ್ತಿಯಿಂದ ಸ್ವಲ್ಪ ಅವರಿಗೆ ಅಹಂಕಾರ ಬರುತ್ತೆ, ಅಥವಾ ಸ್ವಲ್ಪ ಅವರಿಗೆ ಸಿಕ್ಕಿದ ಶಕ್ತಿಯಿಂದ ಮತ್ತೆ ಅವರಿಗಾಗಿದ್ದ ಅನ್ಯಾಯದಿಂದ ಅವರು ಸ್ವಲ್ಪ ಬದಲಾಗ್ತಾರೆ ಲಾಸ್ಟ್ ಅಲ್ಲಿ, ಸ್ವಲ್ಪ ನೆಗೆಟಿವ್ ಆಗಿ ಬದಲಾಗ್ತಾರೆ. ಆ ರೀತಿ ಈ ಬುಕ್ ಅಲ್ಲಿ ಇದೆ. ಅದಕ್ಕೋಸ್ಕರ ಒಂಚೂರು ಬೇಜಾರು ಅನ್ನಿಸ್ತು ನನ್ಗೆ. ಯಾಕೆಂದ್ರೆ ನರಸಿಂಹದೇವರು, ನಾನು ಇದಕ್ಕಿಂತ ಮುಂಚೆನೂ ಮೈಥಾಲಜಿಕಲ್ ಸೀರೀಸ್ ಓದಿದ್ದೀನಿ, ಶಿವಂದು, ರಾಮನ್, ಅಮಿಶ್ ತ್ರಿಪಾಠಿ ಅವ್ರು ಬರ್ದಿರುವಂತದ್ದು. ಇತ್ತೀಚೆಗೆ ನಾನು ಸದ್ಯದಲ್ಲೇ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ರೀಸೆಂಟ್ ಆಗಿ ಓದಿರೋದ್ರಿಂದ ನರಸಿಂಹದೇವ್ರನ್ನ ಫಸ್ಟ್ ತಗೊಂಡೆ. ತುಂಬಾ ಚೆನ್ನಾಗಿದೆ ಕತೆ, ಎಲ್ಲ ತುಂಬಾ ಚೆನ್ನಾಗಿದೆ. ಅವಾಗಿನ ಪಾತ್ರಗಳು ಅಥವಾ ಅವಾಗ ಯಾರ್ಯಾರು ಹೇಗಿದ್ರು ಅನ್ನೋದು ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ನರಸಿಂಹದೇವ್ರ ಬಗ್ಗೆ ಅಂತ ಹೇಳಕ್ ಹೋದಾಗ ನಾವ್ ಯಾವಾಗ್ಲೂ ಪಾಸಿಟಿವ್ ಸೈಡ್ ನೋಡ್ತೀನಿ, ಇದರಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ಸ್ವಲ್ಪ ಇದೆ. ಹಾಗಾಗಿ ಅದೊಂಚೂರು ಬೇಜಾರು ಅನ್ನಿಸ್ತು ಬಿಟ್ರೆ ಕತೆ ಎಲ್ಲ ತುಂಬಾ ಚೆನ್ನಾಗಿದೆ, ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ತಗೊಂಡು ಓದಿ ಅಂತ ಹೇಳ್ತಾ, ಇದಾಗಿತ್ತು ನರಸಿಂಹ ಟ್ರಯಾಲಜಿ ಬಗ್ಗೆ ಬುಕ್ ರಿವ್ಯೂ. ನಿಮ್ಗೆ ಹೇಗೆ ಅನ್ನಿಸ್ತು? ಜೊತೆಗೆ ನಾನು ಅವಾಗಲೇ ಶೇರ್ ಮಾಡಿದ್ದು 2 ಸೆಂಟೆನ್ಸಸ್, ಅದ್ರ ಅರ್ಥ ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಲೈಫಿಗೆ ಅದು ಎಷ್ಟು ಹೊಂದಾಣಿಕೆ ಆಗತ್ತೆ ಅಂತ ಅನ್ನಿಸ್ತು, ಅಥವಾ ಅದನ್ನ ಎಷ್ಟು ಮೋಟಿವೇಶನಲ್ ಅಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಎಸ್ಪೆಷಲಿ ನಾನು ಫಸ್ಟ್ ಹೇಳಿದ್ನಲ್ಲ, ಐ ಆಮ್ ನಾಟ್ ಓಲ್ಡ್, ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಅಂತ. ಅದು ನನ್ನ ಲೈಫಿಗೂ ಕೂಡ ನಾನು ಅದನ್ನ ಓದ್ ತಕ್ಷಣ ನನಗೆ ಖುಷಿ ಆಯ್ತು. ಯಾಕಂದ್ರೆ ನಾವು ಕೂಡ ಈಗ 39-40 ಇಯರ್ಸ್ ಏಜ್ ಅಲ್ಲಿ ಇದ್ದೀನಿ. ಆ ಟೈಮಲ್ಲಿ ನಮ್ಗೇನು ವಯಸ್ಸಾಗ್ತದೆ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ, ಅಥವಾ ನಾವು ಇಷ್ಟ ದಿನ ಏನು ಮಾಡ್ಲಿಲ್ಲ, ಏನೋ ನಮ್ಮ ಪ್ಯಾಷನ್ ಬಗ್ಗೆ ನಾನೇನು ವರ್ಕ್ ಮಾಡಿಲ್ಲ, ನಂಗೆ ಏನ್ ಖುಷಿ ಸಿಗುತ್ತೋ ಅದನ್ನೇನು ಮಾಡಿಲ್ಲ ಅಂತ ಅನ್ಕೊಂಡಾಗ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದಾಗ, ಅದೇ ಟೈಮಲ್ಲಿ ಈ ಬುಕ್ ಅಲ್ಲಿರೋ ಆ ಸೆಂಟೆನ್ಸ್ ನ ಓದಿದಾಗ ನಂಗೆ ತುಂಬಾನೇ ಖುಷಿ ಆಯ್ತು. ಪರ್ಸನಲಿ ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ಇದೇ ತರ ನಿಮ್ಗೂ ಯಾರಿಗಾದ್ರೂ ಅನ್ಸಿದ್ಯಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬುಕ್ ಸೀರೀಸ್ ಬಗ್ಗೆ ನಿಮ್ಗೆ ನಾನು ಮಾತಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ಟುಡೇ. ದಿಸ್ ಇಸ್ ಅನಾಮಿಕಾ ಮೌನಿ signing off. Take care. Bye bye. See you in the next video.